ಬಿಜೆಪಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿಗೂ ತಪ್ಪಲ್ಲ ಸಂಕಷ್ಟ. ಕಾಂಗ್ರೆಸ್ನ ಶಾಸಕ ನಾಗೇಂದ್ರ ಸಚಿವ ಸಂತೋಷ್ ಲಾಡ್ಗೂ ಕಂಟಕ. ನಾಗೇಂದ್ರ ಸಂತೋಷ್ ಲಾಡ್ ಪಾಲುದಾರಿಕೆಯಲ್ಲಿ ವಿಎಸ್ಎಲ್ ಮೈನಿಂಗ್ ಕಂಪನಿ ನಡೀತಾ ಇದೆ. ಶಾಸಕ ಸತೀಶ್ ಸೈಲ್, ಶಾಸಕ HR ಗವಿಯಪ್ಪ ಸೇರಿ ಹಲವರಿಗೆ ಇದೀಗ ಟೆನ್ಷನ್ ಶುರುವಾಗಿದೆ. ಶಾಸಕ ಶಿವರಾಮ್ ಹೆಬ್ಬಾರ್, ಮಾಜಿ ಸಚಿವ ಆನಂದ್ ಸಿಂಗ್ಗೆ ಭಯ ಶುರುವಾಗಿದೆ. ಕಂಪ್ಲಿ ಮಾಜಿ ಶಾಸಕ ಸುರೇಶ್ ಬಾಬು, ಶಿವರಾಮ್ ಹೆಬ್ಬಾರ್ ಪುತ್ರನಿಗೂ ತಲೆಬೆಸಿ. ಮಾಜಿ ಶಾಸಕ ಅನಿಲ್ ಲಾಡ್ ಸೇರಿ ಹಲವು ನಾಯಕರಿಗೆ ಸಂಕಷ್ಟ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತೆ ಬೇಲೆಕೇರಿ ಬಂದರು ಮೂಲಕ ವಿದೇಶಕ್ಕೆ ಅದಿರು ಸಾಗಿಸಿದ್ದವರಿಗೂ ಕೂಡ ಕಷ್ಟ ಅಂತ ಕೂಡ ಹೇಳಲಾಗ್ತಾ ಇದೆ. ಅಕ್ರಮ ಗಣಿಗಾರಿಕೆಯ ಆಸ್ತಿಯನ್ನ ವಶಪಡಿಸಿಕೊಳ್ಳುವುದಕ್ಕೆ ಮತ್ತು ಜಪ್ತಿಗಾಗಿ ವಸೂಲಾತಿ ಆಯುಕ್ತರ ನೇಮಕ ಮಸೂದೆ 2005 ಅಕ್ರಮ ಗಣಿಗಾರಿಕೆ ಚಟುವಟಿಕೆಗಳಿಂದ ಪಡೆದಂತಹ ಆಸ್ತಿಗಳನ್ನ ವಶಪಡಿಸಿಕೊಳ್ಳುವುದಕ್ಕೆ, ಜಪ್ತಿ ಮಾಡೋದಕ್ಕೆ ಆಯುಕ್ತರ ನೇಮಕಕ್ಕೆ ಇದೀಗ ಅವಕಾಶವನ್ನ ನೀಡಲಾಗ್ತಾ ಇದೆ. ಆದಷ್ಟು ಬೇಗ ಕಾರ್ಯರೂಪಕ್ಕೆ ತರುವಂತಹ ಸಾಧ್ಯತೆಗಳು ಕೂಡ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದಾನಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವೀರೇಶ್, ಅಕ್ರಮ ಗಣಿಯಿಂದ ಆಸ್ತಿ ಮಾಡಿದವರಿಗೆ ಒಂದ್ ಕಡೆ ಕಂಟಕ ಫಿಕ್ಸ್ ಆಗ್ಬಿಟ್ಟಿದೆ, ಮತ್ತೊಂದು ಕಡೆ ಗಣಿಗಾರಿಕೆಯಿಂದ ಮಾಡಿರುವಂತಹ ಆಸ್ತಿಯನ್ನೆಲ್ಲ ಸದ್ಯದಲ್ಲೇ ಸೀಸ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಯಾವಾಗಿಂದ ಕಾರ್ಯರೂಪಕ್ಕೆ ಬರಬಹುದು? ಇದರಿಂದ ಯಾರಿಗೆಲ್ಲ ಸಂಕಷ್ಟ ಫಿಕ್ಸ್ ಅಂತ ಹೇಳಿ? ರಮ್ಯಾ, ಈಗಾಗಲೇ ರಾಜ್ಯ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಅಕ್ರಮ ಗಣಿಗಾರಿಕೆ ಹಾಗೂ ಅಪರಾಧದ ಉತ್ಪತ್ತಿಗಳಿಂದಾದಂತಹ ಸ್ವತ್ತನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ಮತ್ತು ಜಪ್ತಿ ವಸೂಲಾತಿಗಾಗಿ ಆಯುಕ್ತರ ನೇಮಕಾತಿಗಾಗಿ ಬಿಲ್ ಅನ್ನು ಮಂಡನೆ ಮಾಡಲಾಗಿತ್ತು. ಎರಡೂ ಸದನಗಳಲ್ಲೂ ಸಹ ಈಗಾಗಲೇ ಬಿಲ್ ಅಂಗೀಕಾರ ಆಗಿರುವಂತದ್ದು. ಈ ವಿಧೇಯಕ ಮಂಡನೆ ಆಗಿರೋ ಹಿನ್ನೆಲೆಯಲ್ಲಿ ಈಗಾಗಲೇ ಕಾಂಗ್ರೆಸ್ ನಾಯಕರು ಮತ್ತು ಬಿಜೆಪಿ ನಾಯಕರಿಗೆ ಒಂದು ಕಡೆ ಡವಡವ ಶುರುವಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ಬಳ್ಳಾರಿ ಆಗಿರ್ಬೋದು, ಹೊಸಪೇಟೆ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಈ ಭಾಗಗಳಲ್ಲಿ ಗಣಿಗಾರಿಕೆಯ ಮೂಲಕ ಅಂದ್ರೆ ಅದಿರನ್ನ ವಿಶೇಷವಾಗಿ ಬೇಲೆಕೇರಿ ಬಂದರು ಸೇರಿದಂತೆ ಬೇರೆ ಬೇರೆ ದೇಶಗಳಿಗೆ ಅಕ್ರಮವಾಗಿ ರಫ್ತನ್ನ ಮಾಡಿರ್ತಕ್ಕಂಥ ಪ್ರಕರಣಗಳು ಬಳ್ಳಾರಿ ಮತ್ತು ತುಮಕೂರು ಮತ್ತು ಹೊಸಪೇಟೆಯ ರಾಜಕೀಯ ನಾಯಕರುಗಳ ಮೇಲೆ ಈ ಆರೋಪ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ 2012 ಮತ್ತು 2013ರಲ್ಲೇ ರಾಜ್ಯ ಸರ್ಕಾರ SIT ತನಿಖೆಯನ್ನ ಮಾಡಿತ್ತು. 50,000 ಮೆಟ್ರಿಕ್ ಟನ್ ಒಳಗಡೆ ಏನು ಅಕ್ರಮವಾಗಿ ಅದಿರನ್ನ ಸಾಗಾಟ ಮಾಡಿದವರ ವಿರುದ್ಧವಾಗಿ ಪ್ರಕರಣವನ್ನ ದಾಖಲು ಮಾಡಿ SIT ಅಧಿಕಾರಿಗಳು ಸಮಗ್ರವಾದಂತ ತನಿಖೆಯನ್ನ ಮಾಡಿದ್ರು. ಈ ತನಿಖೆಯ ಪ್ರಕಾರ ತಿಳಿದು ಬಂದಿರುವಂತದ್ದು ಏನಂದ್ರೆ ಸುಮಾರು 80,000 ಕೋಟಿ ರೂಪಾಯಿ ಹಣವನ್ನ ಅಕ್ರಮ ಗಣಿಗಾರಿಕೆ ಈ ಮೂಲಕವಾಗಿ ಅಕ್ರಮವಾಗಿ ಹಣವನ್ನ ಸಂಪಾದನೆ ಮಾಡಿರೋ ಆರೋಪ ಬಹಳಷ್ಟು ರಾಜಕಾರಣಿಗಳ ಮೇಲೆ ಇರುವಂತದ್ದು. ವಿಶೇಷವಾಗಿ ಹಾಲಿ ಕಾಂಗ್ರೆಸ್ ಶಾಸಕ ಆಗಿರತಕ್ಕಂಥ ಬಿ ನಾಗೇಂದ್ರ ಆಗಿರ್ಬೋದು ಮತ್ತು ಸಂತೋಷ್ ಲಾಡ್ ಅವರ ಒಡೆತನದ ಮೈನಿಂಗ್ ಕಂಪನಿ VSL ಮೈನಿಂಗ್ ಕಂಪನಿಯಲ್ಲಿ ಸಂತೋಷ್ ಲಾಡ್ ಅವರು ಸಹ ಪಾಲುದಾರಿಕೆ ಆಗಿರುವಂತದ್ದು ಮತ್ತು ಅವರ ಸಹೋದರ ಅನಿಲ್ ಲಾಡ್ ಅವರ ಹೆಸರು ಸಹ ಇರುವಂತದ್ದು. ಅದಾದ ಬಳಿಕ ಕಾರವಾರ ಶಾಸಕ ಆಗಿರತಕ್ಕಂಥ ಸತೀಶ್ ಶೈಲ್ ಆಗಿರ್ಬೋದು ಮತ್ತು ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಶಾಸಕರುಗಳು ಇವರು ಪ್ರಮುಖರಾಗಿರುವಂತದ್ದು. ಇನ್ನು ಬಿಜೆಪಿಗೆ ಬರೋದಂದ್ರೆ ಅಲ್ಲಿ ಜನಾರ್ದನ್ ರೆಡ್ಡಿ ಅವರಿದ್ದಾರೆ ಮತ್ತು ಶಿವರಾಮ್ ಹೆಬ್ಬಾರ್ ಇದ್ದಾರೆ ಮತ್ತು ಮಾಜಿ ಶಾಸಕರಾಗಿರ್ತಕ್ಕಂಥ ಸುರೇಶ್ ಬಾಬು ಸೇರಿದಂತೆ ಬಿಜೆಪಿಯಲ್ಲೂ ಸಹ ಬಹುತೇಕ ಬಹಳಷ್ಟು ನಾಯಕರುಗಳು ಸಹ ಇರುವಂತದ್ದು. ಇನ್ನೊಂದು ಕಡೆ JDS ನಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಅನಿಲ್ ಲಾಡ್ ಅವರಿಗೂ ಸಹ ಈ ಬಿಲ್ ಜಾರಿ ಆಗಿರೋ ಹಿನ್ನೆಲೆಯಲ್ಲಿ ಅವರಿಗೂ ಸಹ ಸಂಕಷ್ಟ ತಪ್ಪಿಲ್ಲ ಅಂತ ಹೇಳ್ಬೋದು. ಸರ್ಕಾರ ಈಗಾಗಲೇ ವಿಧೇಯಕವನ್ನ ಮಂಡನೆ ಮಾಡಿದೆ ಮತ್ತು ಈ ಅಕ್ರಮವಾಗಿ ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿಯನ್ನ ಜಪ್ತಿ ಮಾಡಲಿಕ್ಕಾಗಿ ಆಯುಕ್ತರ ನೇಮಕಾತಿಗೆ ಮುಂದಾಗ್ತಾ ಇರುವಂತದ್ದು. ಈಗಾಗಲೇ ಬಿಲ್ ಮಂಡನೆ ಆಗಿರೋ ಹಿನ್ನೆಲೆಯಲ್ಲಿ ಕೆಲವೇ ದಿನಗಳಲ್ಲಿ ಸರ್ಕಾರ ಆಯುಕ್ತರನ್ನ ನೇಮಕಾತಿ ಮಾಡುತ್ತೆ ಮತ್ತು ಅಕ್ರಮ ಗಣಿಗಾರಿಕೆ ಮೂಲಕವಾಗಿ 80,000 ಕೋಟಿ ರೂಪಾಯಿ ಏನು ಹಣವನ್ನ ಸಂಪಾದನೆ ಮಾಡಿದರೆ ಆ ಆಸ್ತಿಯನ್ನ ಜಪ್ತಿ ಮಾಡಲಿಕ್ಕೆ ಸರ್ಕಾರ ಮುಂದಾಗಿರುವುದು ವಿಶೇಷವಾಗಿರುವಂತದ್ದು. ರಮ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ವೀರೇಶ್.